ವೇದವ್ಯಾಸ ಗುಣಾವಾಸ ವಿದ್ಯಾದೇಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 12/3/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಏನನ್ನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಗಮನಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ವೃತ್ತಿ ಜೀವನ ಸಮಾಧಾನಕರವಾಗಿರುತ್ತದೆ, ಅಭಿವೃದ್ಧಿಕರವಾದಂತಹ ಸ್ಥಿತಿಯಲ್ಲಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಉತ್ತಮ ಫಲಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ. ಆರೋಗ್ಯ ಸಂಬಂಧವಾಗಿ ಸ್ವಲ್ಪ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಸಾಂಸಾರಿಕ ಜೀವನದಲ್ಲಿ ಸಮಾಧಾನ ಮತ್ತು ಮಕ್ಕಳಿಂದಲೂ ಕೂಡ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕೌಟುಂಬಿಕವಾದಂತಹ ಬದುಕಿನಲ್ಲಿ ಸ್ವಲ್ಪ ಕಿರಿಕಿರಿಗಳು ಹೇಳುವಂಥದ್ದು ಎದುರಿಸಬೇಕಾದಂತಹ ಅನಿವಾರ್ಯತೆ ಕಂಡುಬರ್ತಾ ಇದೆ. ಸೊ ತಾವುಗಳು ಭಗವದ್ಗೀತೆಯ 1ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಲಾಭ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಹೊಸ ಯೋಚನೆಗಳಿದ್ದರೆ ಅದನ್ನು ತಡೆ ಹಿಡಿಯುವಂಥದ್ದು ಸೂಕ್ತ. ಅಥವಾ ಮಂಗಳ ಕಾರ್ಯಾದಿಗಳ ಪ್ರಯತ್ನಗಳನ್ನು ಮಾಡುವುದಿದ್ರೂ ಕೂಡ ಅದಕ್ಕೆ ಈ ದಿನ ಅಷ್ಟೊಂದು ಔಚಿತ್ಯ ಫಲ ಸೂಚಕ ಕಂಡುಬರ್ತಾ ಇಲ್ಲ. ದಾಂಪತ್ಯದಲ್ಲಿ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕಿದೆ. ಇನ್ನು ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ತೃಪ್ತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಬದುಕಿಗೇನು ಬೇಕೋ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಬದುಕಿಗೇನು ಬೇಕೋ ಅದು ಪ್ರಾಪ್ತಿಯಾಗುವಂತಹ ಸ್ಥಿತಿಯ ಫಲಗಳು ಕಂಡುಬರ್ತಾ ಇದೆ. ಸೊ ತಾವುಗಳು ಗೀತೆಯ 2ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಚೆನ್ನಾಗಿರ್ತದೆ. ಆದರೆ ವೃತ್ತಿಯ ಪರಿಸರ ಹೇಳುವಂಥದ್ದು ನಿಮಗೆ ಏನೋ ಒಂದು ರೀತಿಯಲ್ಲಿ ದುಃಖವನ್ನು ಕೊಡುವಂತಹ ಸಾಧ್ಯತೆಗಳುಂಟು. ಮಾನಸಿಕವಾಗಿ ಒಂದಷ್ಟು ಒತ್ತಡಗಳು, ಯೋಚನೆಗಳಿದೆಲ್ಲವೂ ಕೂಡ ನಿಮ್ಮ ಮನದಲ್ಲಿ ಮೂಡುವಂಥ ಸಾಧ್ಯತೆ. ಸಾಂಸಾರಿಕವಾಗಿ ಅಷ್ಟಕ್ಕಷ್ಟೇ ಹೇಳುವಂತಹ ಫಲಗಳು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಆರ್ಥಿಕವಾದಂಥ ಮುಗ್ಗಟ್ಟು ಅತಿಯಾಗಿ ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಗೌರವಕ್ಕೆ ಧಕ್ಕೆ ಆಗುವಂತಹ ಪರಿಸ್ಥಿತಿಯ ಫಲಗಳು ಕೂಡ ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 3ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನದಲ್ಲಿ ಒಂದು ರೀತಿಯಲ್ಲಿ ಸಮಾಧಾನಕರ ಇರ್ತದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಒತ್ತಡದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ಅಂದರೆ ಅಡ್ಜಸ್ಟ್ಮೆಂಟ್, ನಮ್ಮ ಸಮಯಕ್ಕೆ ಸಂದರ್ಭಗಳಿಗೆ ಬೇಕಾದಷ್ಟು ಸಂಪತ್ತುಗಳ ಆಗಮನ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಸಮಾಧಾನ ಉಂಟು. ಮಕ್ಕಳಿಂದ ಸಂತೋಷದ ಫಲಗಳುಂಟು. ಕೌಟುಂಬಿಕ ವಿಷಯವಾಗಿ ಸ್ವಲ್ಪ ಚಿಂತೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಹ್ಯಾಪಿ ಹೇಳುವಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ಕೂಡ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 4ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ತೃಪ್ತಿಯ ಫಲಗಳುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತೃಪ್ತಿಯ ಫಲಗಳು ಹೇಳುವಂಥದ್ದಿರ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ ಇದಕ್ಕೊಂದು ಪೂರಕ ಫಲಗಳುಂಟು. ಸಾರ್ವಜನಿಕ ಬದುಕಿನಲ್ಲಿಯೂ ಸಮಾಧಾನ, ತೃಪ್ತಿ ಹೇಳುವಂಥದ್ದು ಕಂಡುಬರ್ತಾ ಇದೆ. ಇನ್ನು ಆರೋಗ್ಯ ಸಂಬಂಧವಾಗಿ ಸ್ವಲ್ಪ ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ವೃತ್ತಿಯಲ್ಲಿ ಒಂದಷ್ಟು ಪರಿವರ್ತನೆ ಮತ್ತು ಅಪ್ಡೇಟ್ ಕಡೆಗೆ ಹೋಗುವಂಥದ್ದು ಅಥವಾ ಹೊಸ ಥರದ ಚಿಂತನೆಗಳ ಕಡೆಗೆ ಹೋಗುವಂಥದ್ದು ಇದೆಲ್ಲದಕ್ಕೂ ಒಂದು ಪೂರಕವಾದಂತಹ ಫಲಗಳು ಹೇಳುವಂಥದ್ದು
ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 5ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಸಮಾಧಾನಕರವಾದಂತಹ ಫಲ ಅಂತ ಹೇಳುವಂಥದ್ದು ಕಂಡುಬರ್ತಾ ಉಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಂಗಳ ಕಾರ್ಯದ ಪ್ರಯತ್ನ, ಹೊಸ ಥರದ ಚಿಂತನೆ, ಇದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥದ್ದು ಕಷ್ಟಕರ. ಜೊತೆಯಲ್ಲಿ ಅದಕ್ಕೆ ವಿಘ್ನ ಪರಂಪರೆಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳೇ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಕೌಟುಂಬಿಕವಾದಂತಹ ಬದುಕಿನಲ್ಲಿ ತೃಪ್ತಿಯ ಫಲಗಳುಂಟು. ಆರೋಗ್ಯ ವಿಷಯವಾಗಿ ಸ್ವಲ್ಪ ವ್ಯಯ ಆಗುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಭಗವದ್ಗೀತೆಯ 6ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತೃಪ್ತಿ ಉಂಟು. ಒಂದು ಒಳ್ಳೆಯ ಬದಲಾವಣೆ ಹೇಳುವಂಥದ್ದು ಸಾಮಾಜಿಕವಾದಂತಹ ಬದುಕಿನಲ್ಲಿ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕೂಡ ಕಂಡು ಬರ್ತಾ ಇದೆ. ಹಣಕಾಸಿನ ಮುಗ್ಗಟ್ಟಿನ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಗಳಲ್ಲಿ ತಮಗೆ ಒಂದಷ್ಟು ಯಶಸ್ಸಿನ ಫಲಗಳು, ಸಮಾಧಾನದ ಫಲಗಳು ಹೇಳುವಂಥದ್ದು ಉಂಟು. ಕಾನೂನಾತ್ಮಕವಾದಂತಹ ಪ್ರಸಂಗಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 7ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಚೇತರಿಕೆಯ ಫಲಗಳು, ಹಣಕಾಸಿನಲ್ಲಿಯೂ ಕೂಡ ಅಭಿವೃದ್ಧಿಯ ಸ್ಥಿತಿಯ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವ ಸಾಧ್ಯತೆ. ಕಾನೂನಿನ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗೆ ದೂರದ ಮಾತಾಗಿ ಕಂಡು ಬರ್ತಾ ಇದೆ. ಎಲ್ಲ ಕಡೆಯಿಂದಲೂ ಕೂಡ ದಿಕ್ಕುಗಳಿಂದಲೂ ಕೂಡ ನಿಮ್ಮ ಮೇಲೆ ಬಾಣಪ್ರಹಾರ ಆಗುವಂತಹ ಯೋಗಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಸ್ವಲ್ಪ ಅದರ ಬಗ್ಗೆ ಗಮನ ವಹಿಸುವುದರ ಮೂಲಕ ಮುಂದಿನ ಹೆಜ್ಜೆಯನ್ನು ಇಡುವಂಥದ್ದು ಸೂಕ್ತ ಅಂತ ಅನ್ನಿಸ್ತಾ ಉಂಟು. ಕೌಟುಂಬಿಕ ಜೀವನದಲ್ಲಿ ತೃಪ್ತಿ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 8ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ವೃತ್ತಿಯಲ್ಲಿ ಅದ್ಭುತ ಫಲ, ದಾಂಪತ್ಯದಲ್ಲಿ ಸೌಖ್ಯ ಫಲ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ಸಮಾಧಾನ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರಯಾಣದ ಯೋಗ ಫಲಗಳು ಹೇಳುವಂಥದ್ದು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರಿಗೂ ಕೂಡ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು, ಗೌರವ, ಆದರಾತಿಥ್ಯಗಳು ಹೇಳುವಂಥದ್ದು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ತೀರ್ಥಕ್ಷೇತ್ರಾದಿ ಪರ್ಯಟನಾ ಯೋಗ ಫಲಗಳು ಕೂಡ ಕಂಡು ಬರ್ತಾ ಇದೆ. ಗೀತೆಯ 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ ವೃತ್ತಿಯಲ್ಲಿ ಚೇತರಿಕೆಯ ಅನುಭವಗಳು, ಹಣಕಾಸಿನಲ್ಲಿಯೂ ಕೂಡ ಸುಧಾರಣೆಯ ಅನುಭವಗಳು, ಸಾಂಸಾರಿಕ ಜೀವನದಲ್ಲಿ ಸೌಖ್ಯ ಫಲಗಳು, ಕೌಟುಂಬಿಕವಾದಂತಹ ಬದುಕಿನಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ, ತೃಪ್ತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಆಗುವಂಥದ್ದು, ನಿರೀಕ್ಷಿತ ಫಲ ಇಲ್ಲದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗುವಂಥದ್ದು, ಆರೋಗ್ಯ ಆಗಾಗ ಕೈಕೊಡುವಂತಹ ಒಂದು ಸ್ಥಿತಿಯ ಫಲಗಳು, ದೀರ್ಘಕಾಲದ ಕಾನೂನು ಸಮರಗಳಿಗೆ ಒಂದು ತಾರ್ಕಿಕವಾದಂತಹ ಕೊನೆ ಕಾಣುವಂತಹ ಒಂದಷ್ಟು ಕಾಲ ಸನ್ನಿಹಿತವಾಗಿದೆ ಹೇಳುವಂತಹ ಫಲಗಳು, ಇದೆಲ್ಲವೂ ಕೂಡ ಒಂದಷ್ಟು ಶುಭ ಫಲಗಳೇ ಅಧಿಕವಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 11ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಯವರಿಗೆ ಮಾನಸಿಕವಾಗಿ ಒತ್ತಡಗಳು, ಗೊಂದಲಗಳು ಹೇಳುವಂಥದ್ದು ಎದುರಾಗುವಂತಹ ಪ್ರಸಂಗ, ಹಣಕಾಸಿನ ಮುಗ್ಗಟ್ಟು ಇರ್ತದೆ. ವೃತ್ತಿಯಲ್ಲಿಯೂ ಕೂಡ ಗೊಂದಲ, ಅತೃಪ್ತಿ ಹೇಳುವಂಥದ್ದು ಇರ್ತದೆ.
ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಕಾನೂನಿನ ತೊಂದರೆಗಳು, ಅಗೌರವ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು, ಅದಕ್ಕೆಲ್ಲ ಖಿನ್ನತೆಗೆ ಒಳಗಾಗಬೇಡಿ, ಅದನ್ನು ಎದುರಿಸುವಂತಹ ಪ್ರಯತ್ನವನ್ನು ಮಾಡಿ. ಜೊತೆಗೆ ಗೀತೆಯ 10ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ತೊಂದರೆ ಇರುವುದಿಲ್ಲ. ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತೊಂದರೆಗಳಿರುವುದಿಲ್ಲ. ಕರ್ಮಪತಿ ದ್ವಿತೀಯ ಭಾವದಲ್ಲಿರುವಂಥದ್ದು, ವೃತ್ತಿಯಲ್ಲಿಯೂ ಕೂಡ ಯಾವುದೇ ತೊಂದರೆಗಳಾಗುವುದಿಲ್ಲ. ಸ್ವಯಂ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವಾಗ ಅತ್ಯಂತ ಜಾಗ್ರತೆಯಿಂದ ಬಿಂಬಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿ. ಇಲ್ಲದಿದ್ದರೆ ನಿಮ್ಮ ಸ್ವಭಾವಗಳು, ನಿಮ್ಮ ಮಾತುಗಳು ನಿಮಗೆ ರಿವರ್ಸ್ ಆಗುವಂತಹ ಸಂಭವ ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗ ಯೋಗ ಫಲಗಳು, ತಮಗೆ ತಿಳಿಯದಂತೆ ಒಂದಷ್ಟು ನಷ್ಟಖಾತೆಯ ಫಲಗಳು ಹೇಳುವಂಥದ್ದು ಕಂಡುಬರುತ್ತಾ ಇದೆ. ತಾವುಗಳು ಮಾಡಬೇಕಾದದ್ದು ಗೀತೆಯ 12ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.